ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಮುಂಜಾನೆ ಚಲೋತ್ನಂಗೆ ಟಿಫನಿಗಂತೆ ಹೊಯ್ ತಾಲಿಪಟ್ಟಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಭಾಳ ಈಸಿಯಾಗ ಫಟಾಫಟಾಗ ಮಸ್ತಾಗ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಇಲ್ಲಿ ನಾನು ಬೇಕಾಗಿದ್ದ ಹಿಟ್ಟಿನ ಮಿಕ್ಸರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಇನ್ನೇನು ಹಾಕೀನಿ ಅಂತ ಹೇಳ್ತೇನೆ ನೋಡಿರಿ. ಫಸ್ಟ್ 1 ಕಪ್ ಆಗುವಷ್ಟು ನಾನು ಗೋಧಿ ಹಿಟ್ಟು ಹಾಕ್ಕೊಂಡೀನಿ, 1 ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕ್ಕೊಂಡೀನಿ. ಈಗ ಎರಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ 2 ಸ್ಪೂನ್ ಆಗುವಷ್ಟು ನಾನು ಹಸಿಬೇಳೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡೇನಿ. ಹಿಟ್ಟು ತೋರಿಸೋದು ಮರ್ತಿದ್ದೆ, ಅದ್ರ ಸಂಬಂಧ ಹೇಳಾಕತ್ತೀನಿ. ಎಷ್ಟು ಕ್ವಾಂಟಿಟಿ ಹೇಳೀನಿ ಅಷ್ಟು ಕ್ವಾಂಟಿಟಿ ಹಾಕೀನಿ. ಈಗ ಮ್ಯಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿದ್ದ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳೋಣ. ಹಾಕೊಂಡು ಕೆಲಸ 2 ಹೆಚ್ಚಿಟ್ಕೊಂಡಿದ್ದ ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊರಿ, ಅಂದ್ರೆ ಅವು ತೆವಿ ಮ್ಯಾಗ ಹಾಕಿದಾಗ ಅವು ಕಟ್ಟಾಗಬಾರ್ದು, ಅದ್ರ ಸಂಬಂಧ. ಈಗ ಇದಕ್ಕೆ ಸ್ವಲ್ಪ ಅಜ್ವಾಯಿನ ತಿಕ್ಕಿ ಕೆಲಸ ಹಾಕ್ಕೊಳ್ಳೋಣ, ಅಂದ್ರೆ ಫ್ಲೇವರ್ ಸ್ವಲ್ಪ ಜಾಸ್ತಿ ಬರ್ತೈತಿ. ಅದರ ಸಂಬಂಧ ಈ ಥರ ಇದನ್ನು ಕೈಯಾಗ ತಿಕ್ಕಿ ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ದ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿ ಖಾರ ಹಾಕ್ಕೋಬೇಕು. ನೀವು ಎಷ್ಟು ಖಾರ ತಿಂತೀರಿ ಅದರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದನ್ನ ಆಗ ಫ್ರೆಶ್ಶಾಗ ಸ್ಮ್ಯಾಶ್ ಮಾಡಿ ಹಾಕ್ಕೋಬೋದು, ಕುಟ್ಟಿ ಹಾಕ್ಕೋಬೋದು, ಅಂದ್ರೆ ಟೇಸ್ಟ್ ಜಾಸ್ತಿ ಆಕೈತಿ. ಇದಕ್ಕೆ ಮ್ಯಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಲಿಂಬೆಯನ್ನು ಹಿಂಡ್ಕೊಳ್ಳೋಣ. ಬೀಜ ಅಷ್ಟು ಕರೆಕ್ಟಾಗಿ ತಕ್ಕೊಂಡು ಕೆಲಸ ಪೂರ್ತಿ ಅರ್ಧ ಲಿಂಬೆಯನ್ನು ಇದಕ್ಕೆ ಹಿಂಡುವಷ್ಟು ಬೀಜ ಅಷ್ಟು ಕರೆಕ್ಟಾಗಿ ತಕ್ಕೊಂಡು ಹಿಂಡಿ ಕೆಲಸ. ಈಗ ಇದಕ್ಕೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಹುಳಿ ಹಾಕಿದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅನ್ನೋ ಸಂಬಂಧ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮ್ಯಾಗ ಕಲರಿನ ಸಂಬಂಧ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಅರಿಶಿನ ಹಾಕ್ಕೊಂಡು ಕೆಲಸ ಮಿಕ್ಸ್ ಮಾಡ್ಕೊರಿ. ಒಮ್ಮೆ ಖಾರ ಉಪ್ಪು ಅಷ್ಟು ಹಿಟ್ಟು ಜೊತೆ ಕರೆಕ್ಟಾಗಿ ಬೆರ್ತಿರ್ಬೇಕು. ಆ ಥರ ಇದನ್ನು ಅಷ್ಟು ಒಣ್ಣೆಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಬಾರ್ದು ಒಣ್ಣೆಕ್ಕೆ, ಇಲ್ಲಿಕಂದ್ರೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಅವು ಅಷ್ಟು ಒಂದೇ ಕಡೆ ಕುಂತಂಗೆ ಆಕೈತೆ. ಅದರ ಸಂಬಂಧ ಒಣ್ಣೆಕ್ಕೆ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಈ ಥರ ನೀರು ಹಾಕೊಂಡು ಕೆಲಸ ನೀವು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಹಿಟ್ಟು ಯಾವುದೇ ಥರ ಗಂಟು ಇರಬಾರ್ದು, ಆ ಥರ ನೀವು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ ಇದನ್ನು. ಮತ್ತು ಉಪ್ಪು ಖಾರ ಏನೇನು ಹುಳಿ ಎಲ್ಲ ಹಾಕ್ಕೊಂಡಿರಲ್ಲ ಅಷ್ಟು ಒಂದಕ್ಕೊಂದು ಜೊತೆ ಕರೆಕ್ಟಾಗಿ ಬರ್ತಿರ್ಬೇಕು. ಇವನ್ ಟೇಸ್ಟ್ ಕೊಡಬೇಕು ಅಷ್ಟು ಕಡೆ, ಆ ಥರ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ನೀರು ನಿಮ್ಗೆ ಬೇಕಾದ ಕನ್ಸಿಸ್ಟೆನ್ಸಿ ಬರೋ ಮಟನೂ ಹಾಕಿ ಕೆಲಸ ಮಿಕ್ಸ್ ಮಾಡ್ಕೋತಾ ಇರ್ಬೇಕು. ಇಲ್ಲಿ ನೋಡ್ಬೋದು ನೀವು ನಂದು ಈ ಕನ್ಸಿಸ್ಟೆನ್ಸಿಗೆ ನಾನು ಇಟ್ಕೊಂಡೇನೆ. ನಾನು ಇಲ್ಲಿ ನೀವು ಜಾಸ್ತಿ ಇದನ್ನು ನೀರಾಗೂ ಮಾಡಬಾರ್ದು, ಸ್ವಲ್ಪ ತಿಕ್ಕಿರ್ಬೇಕು. ಆ ಥರ ನೀವು ಮಾಡ್ಕೋಬೇಕಾಕೈತಿ. ಒಂದು 15 ನಿಮಿಷ ಇದನ್ನು ಈಗ ಮುಚ್ಚಿಟ್ಟು ನೆನೆಯಾಕೆ ಬಿಟ್ಕೊಳ್ಳೋಣ. 15 ನಿಮಿಷ ಆದ್ಮೇಲೆ ಇಲ್ಲೇ ನಾವು ನೋಡ್ರಿ ನಾವು ಹಾಕಾಕತ್ತೇವೆ. ಈಗ ಇಲ್ಲಿ ನೋಡ್ಬೋದು ನೀವು ಎಷ್ಟು ಕನ್ಸಿಸ್ಟೆನ್ಸಿ ಐತಿ, ಎಷ್ಟು ಈಸಿಯಾಗಿ ಬೆಳಕತ್ತೈತಿ ಹಿಟ್ಟು. ತೆವಿ ಮ್ಯಾಗ ಎಷ್ಟು ಚಲೋ ಆಗ ಕುಂದ್ರಾಕತ್ತೈತಿ ಅಂತ ಹೇಳಿ ಹಾಕಿದ ಕೂಡಲೇ ಈಗ ಹಾಕಿದ ಮ್ಯಾಗ ಈ ಥರ ಇದನ್ನು ಮುಚ್ಚಿಟ್ಕೊಳ್ಳೋಣ. ಮುಚ್ಚಿಟ್ಕೊಂಡು ಪೂರ್ತಿ ಇದನ್ನು ಬೇಯಬೇಕು ಒಂದು ಸೈಡ. ಅಲ್ಲಿ ಮಟ ನೀವು ಇದನ್ನು ತೆಗಿಬಾರ್ದು. ಹೆಚ್ಚು ಕಮ್ಮಿ 1 ನಿಮಿಷನೂ ಹಾಕೋಂಗಿಲ್ಲ, ಅದಕ್ಕಿಂತ ಕಮ್ಮಿನ ಆಕೈತಿ. ಅಲ್ಲಿ ಮಟ ನೀವು ಇದನ್ನು ಬೇಯಿಸ್ಕೋಬೇಕಾಕೈತಿ. ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಇದನ್ನು ಕರೆಕ್ಟಾಗಿ ಬೇಯಿಸ್ಕೋಬೇಕು. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಬೆಂದೈತಿ ಅಂಥೇಳಿ. ಈಗ ಇದನ್ನು ಒಂದು ಸೈಡ್ ಇದು ಪೂರ್ತಿ ಬೆಂದಿಲಿಂತ ಇದನ್ನೀಗ ಹೊಳಿಸಾಕೊಳ್ಳೋಣ. ನಾವು ಫಸ್ಟ್ ಕರೆಕ್ಟಾಗಿ ಅಷ್ಟು ಹಂಚಿಗಂಟಿದ್ದ ದಂಡಿ ಅಷ್ಟು ಬಿಡಿಸ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ಈ ಥರ ನೀವು ಫಸ್ಟ್ ದಂಡಿ ಅಷ್ಟು ಬಿಡಿಸ್ಕೋಬೇಕು. ಇದರಿಂದ ಏನಾಕೈತಿ ಅದನ್ನು ಪೂರ್ತಿ ಮ್ಯಾಗೆ ಎತ್ತಬೇಕಾದ್ರೆ ದಂಡಿ ಹಿಡ್ಕೊಂಡು ಕೆಲಸ ಕಟ್ಟಾಗೋ ಚಾನ್ಸಸ್ ಇರೋಂಗಿಲ್ಲ. ಅದರ ಸಂಬಂಧ ಒಣ್ಣೆಗೆ ದಂಡಿ ಅಷ್ಟು ಬಿಡಿಸ್ಕೊಂಡು ಕೆಲಸ ಆಮೇಲೆ ನಡುವೆ ನೀವು ಬಿಡಿಸ್ಕೊತಾ ಹೋಗ್ಬೇಕಾಕೈತಿ. ಇಲ್ಲಿ ನೋಡ್ಬೋದು ಈ ಥರ ನೀವು ದಂಡಿ ಬಿಡಿಸ್ಕೊಂಡಿದ್ದ ಆತಂದ್ರೆ ಕರೆಕ್ಟಾಗಿ ಎದ್ದು ಬರ್ತೈತಿ. ಇರ್ಲಿಕ್ಕಂದ್ರೆ ಏನಕ್ಕವು ಕಟ್ ಹಾಕವು. ಮತ್ತು ನಾನು ನಿಮ್ಗೆ ಹಾಗೆಯಲ್ಲೇ ಉಳ್ಳಾಗಡ್ಡಿನ ಪೂರ್ತಿ ಸಣ್ಣಗೆ ಹೆಚ್ಚಿಟ್ಕೊರಿ ಅಂತಂದಿದ್ದು ಇದು ರೀಸನ್ ಸಂಬಂಧ. ದೊಡ್ಡ ಪೀಸ್ ಇತ್ತಂದ್ರೆ ಏನಾಕೈತಿ ನೀವು ಎತ್ತಿ ಹಾಕೋಬೇಕಾದ್ರೆ ಉಳ್ಳಾಗಡ್ಡಿ ಎಲ್ಲಿ ಇರ್ತೈತಲ್ಲ ಅಲ್ಲೇ ಅದು ಕಟ್ಟಾಗೋ ಚಾನ್ಸಸ್ ಭಾಳ ಇರ್ತೈತಿ. ಅದರ ಸಂಬಂಧ ಈಗ ಇನ್ನೊಂದು ಕಡೆ ಬಂದಿತ್ತು, ಅದ್ರ ಸಂಬಂಧ ಹೊಳಿಸಿ ಹಾಕೊಂಡೇನಿ ವಾಪಸ್. ಇದೇ ಥರ 2 ಸೈಡು ಕರೆಕ್ಟಾಗಿ ಬೆಂದಿರ್ಬೇಕಿವ. ಅಲ್ಲಿ ಮಟನೂ ನೀವು ಇದನ್ನು ಕರೆಕ್ಟಾಗಿ ಬೇಯಿಸ್ಕೋಬೇಕಾಕೈತಿ. ಈಗ ಇದು ರೆಡಿ ಆಗೈತಿ, ಪ್ಲೇಟಿಗೆ ತಕ್ಕೊಂಡು ಇಟ್ಕೊಳ್ಳೋಣ. ಇದೇ ಥರ ಇಲ್ಲಿ ನಾನು ಎಷ್ಟು ಮಾಡ್ಕೊಂಡಿದ್ದೆಲ್ಲ ಅಷ್ಟು ರೆಡಿ ಮಾಡಿ ಇಟ್ಕೊಂಡೀನಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗ್ಯಾವ ಮತ್ತು ಎಷ್ಟು ಚಲೋ ಕಲರ್ ಐತಿ ಅಂತೇಳಿ ನೋಡ್ಬೋದು. ಆರಾಮಾಗಿ ಕೈಯಾಗ ಬರಾಕ್ತಾವೆ. ಮತ್ತು ಇದ್ರ ತಿಕ್ನೆಸ್ಸು ನೋಡ್ಕೋಬೋದು ನೀವು ಎಷ್ಟು ತೆಳ್ಳಗೆ ಹಾಕ್ತೀರಿ ಅಷ್ಟು ಚಲೋ ಬರ್ತಾವೆ ನಿಮ್ಗೆ. ಇದ್ರ ಜೊತೆ ತುಪ್ಪ ಸುಡು ಇದ್ದಾಗನ ಇದ್ರ ಜೊತೆ ತುಪ್ಪ ಹಾಕೊಂಡು ತಿನ್ನಕತ್ರ ಟೇಸ್ಟ್ ಇನ್ನೂ ಜಾಸ್ತಿ ಆಕೈತಿ. ಮತ್ತು ಇದ್ರೊಳಗೆ ನಾನು ಸಬ್ಬಸಿಗೆ ಹಾಕ್ಕೊಂಡೀನಿ, ಟೇಸ್ಟ್ ಜಾಸ್ತಿ ಆಕೈತಿ ಸಬ್ಬಸಿಗೆ ಹಾಕೋದ್ರಿಂದ. ನೀವು ಬೇಕಂದ್ರೆ ಸಬ್ಬಸಿಗೆ ಸ್ಕಿಪ್ ಮಾಡಿ ಮಾಡ್ಕೋಬೋದು. ಭಾಳ ಚಲೋ ಇರ್ತೈತೆ ರೀ ತಿನ್ನೋಕೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೆಂಗಾಗೈತಿ ಅಂತ ಮನ್ಯಾಗ ಹೇಳ್ತಾರಲ್ಲ ಅದನ್ನು ನನಗೆ ನೀವು ಕಮೆಂಟ್ ಮಾಡಿ ಹೇಳೋದು ಮರೆಯೋಕೆ ಹೋಗ್ಬೇಡ್ರಿ. ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋಸ್.